ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 9/12/2025. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 1/7/1968. ಓಂ ನಮಃ ಶಿವಾಯ್. ಎವರ್ ರೆಡಿ ಮಕ್ಕಳೇ? ಈಗ ನೀವು ಮಕ್ಕಳು ತುಂಬ ಪುರುಷಾರ್ಥ ಮಾಡಬೇಕು. ತಂದೆ ಹೇಳುತ್ತಾರೆ, ಸಮಯ ಕಡಿಮೆ ಇದೆ, ಶರೀರದ ಮೇಲೆ ಭರವಸೆ ಇಲ್ಲ, ನಡೆಯುತ್ತಾ ನಡೆಯುತ್ತಾ ಸಾವು ಸಂಭವಿಸುತ್ತದೆ. ಆದ್ದರಿಂದ ಏನು ಮಾಡಬೇಕು ಅದನ್ನು ಮಾಡಿಕೊಳ್ಳಬೇಕು. ಓಂ ನಮಃ ಶಿವಾಯ್. ಕರೆದಿದ್ದೀರಿ, ಹೇ ಪತಿತ ಪಾವನ, ನೀನು ಬಾ, ನೀನು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು ಎಲ್ಲರೂ ಕೂಗುತ್ತಲೇ ಇದ್ದರು. ಪತಿತ ಪಾವನ ಎಂದು ಹಾಡುತ್ತಿದ್ದರು. ಬಾಬಾರವರಿಗೆ ಅಂದರೆ ಬ್ರಹ್ಮ ಬಾಬಾರವರಿಗೇನಾದರೂ ಗೊತ್ತಿತ್ತೆ ಈ ರೀತಿ ಬಾಬಾ ಪ್ರವೇಶ ಮಾಡುತ್ತಾರೆ ಎಂದು? ಎಷ್ಟು ಆಶ್ಚರ್ಯ ಎನಿಸುತ್ತದೆ ಎಂದು ವಿಚಾರದಲ್ಲಿಯೂ ಇರಲಿಲ್ಲ. ಮೊದಲು ಗೊಂದಲವಾಯಿತು, ಇದೇನಾಗುತ್ತಿದೆ ಎಂದು. ನಾನು ಯಾರನ್ನಾದರೂ ನೋಡಿದರೆ ಕುಳಿತಲ್ಲೇ ಅವರಿಗೆ ಆಕರ್ಷಣೆ ಆಗುತ್ತಿತ್ತು. ಇದೇನಾಗುತ್ತಿದೆ? ಈ ರೀತಿ ಶಿವಬಾಬಾ ಸೆಳೆಯುತ್ತಿದ್ದರು. ಇವರಿಗೆ ಅದು ಗೊತ್ತಾಗುತ್ತಿರಲಿಲ್ಲ. ಎದುರಿಗೆ ಕುಳಿತರೆ ಧ್ಯಾನಕ್ಕೆ ಹೋಗಿ ಬಿಡುತ್ತಿದ್ದರು. ಹುಚ್ಚರಂತಾದರು, ಇದೇನಿದು ಎಂದು. ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಏಕಾಂತ ಬೇಕು. ಆಗ ವೈರಾಗ್ಯ ಬರಲಾರಂಭಿಸಿತು. ಎಲ್ಲಿಗೆ ಹೋಗಲಿ? ಸರಿ, ಬನಾರಸ್ಗೆ ಹೋಗುತ್ತೇನೆ ಎಂದು ಹೋದರು. ಅದು ಶಿವಬಾಬಾರವರ ಸೆಳೆತವಾಗಿತ್ತು. ಅವರೇ ಇದೆಲ್ಲವನ್ನೂ ಮಾಡಿಸುತ್ತಿದ್ದರು. ಇಷ್ಟೆಲ್ಲ ದೊಡ್ಡ ವ್ಯವಹಾರಗಳನ್ನು ಬಿಟ್ಟು ಹೋದರು. ಈ ಪಾಪದವರಿಗೆ ಏನೂ ಗೊತ್ತು ಬನಾರಸ್ಗೆ ಏಕೆ ಹೋಗುತ್ತಾರೆ ಎಂದು. ನಂತರ ಅಲ್ಲಿಗೆ ಹೋಗಿ ತೋಟದಲ್ಲಿ ಉಳಿದುಕೊಂಡರು. ಅಲ್ಲಿಯೂ ಪೆನ್ಸಿಲ್ ಕೈಯಲ್ಲಿ ಹಿಡಿದು ಗೋಡೆಗಳ ಮೇಲೆ ಚಕ್ರದ ಚಿತ್ರ ಬಿಡಿಸುತ್ತಿದ್ದರು. ತಂದೆ ಏನು ಮಾಡಿಸುತ್ತಿದ್ದರು ಎಂದು ಗೊತ್ತಾಗುತ್ತಿರಲಿಲ್ಲ. ರಾತ್ರಿ ನಿದ್ದೆ ಬಂದರೆ ಎಲ್ಲೋ ಹಾರಿ ಹೋಗಿದ್ದೇನೆ ಎಂದು ಅನಿಸುತ್ತಿತ್ತು. ನಂತರ ಕೆಳಗೆ ಬರುತ್ತಿದ್ದೆ, ಏನಾಗುತ್ತಿದೆ ಎಂದು ಗೊತ್ತಾಗುತ್ತಿರಲಿಲ್ಲ. ಮೊದಲು ಭಗವಂತನ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿ. ಶಾಸ್ತ್ರಗಳ ಜ್ಞಾನವಂತೂ ಇತ್ತು. ಅಹಂ ಬ್ರಹ್ಮಾಸ್ಮಿ, ಮಾಯೆಗೆ ನಾವೇ ಮಾಲೀಕರು ಎಂದು ತಿಳಿದುಕೊಂಡಿದ್ದೆವು. ಆಗ ಹೇಳುತ್ತಾರೆ, ನಿಮ್ಮ ಮೊದಲಿನ ಜ್ಞಾನಕ್ಕೂ ಈಗಿನ ಜ್ಞಾನಕ್ಕೂ ವ್ಯತ್ಯಾಸವಿದೆ ಎಂದು. ಬುದ್ಧಿಯಲ್ಲಿ ಶಾಸ್ತ್ರಗಳ ಸಾರವಿಲ್ಲದ ಜ್ಞಾನ ಇತ್ತು. ಅದು ಬೇಗನೆ ಹೊರಗೆ ಬರುವುದಿಲ್ಲ. ಇವರದು ತಡವಾಗಿ ಹೊರಬಂತು. ಆರಂಭದಲ್ಲಿ ಎಷ್ಟೊಂದು ಸಾಕ್ಷಾತ್ಕಾರಗಳು ಆಗುತ್ತಿದ್ದವು. ಮಕ್ಕಳು ಕುಳಿತಲ್ಲೇ ಧ್ಯಾನಕ್ಕೆ ಹೋಗುತ್ತಿದ್ದರು. ಬಾಬಾ ವಿಶೇಷವಾಗಿ ಮಕ್ಕಳಿಗಾಗಿ ಶಾಲೆ ತೆರೆದಿದ್ದರು. ಈಗ ಮತ್ತೆ ವಿಚಾರ ಬರುತ್ತದೆ, ಮಕ್ಕಳ ಕ್ಲಾಸ್ ಮಾಡೋಣ ಎಂದು. ಅಲ್ಲಿ ಚಿಕ್ಕ ಮಕ್ಕಳಿದ್ದರು, ಈಗ ದೊಡ್ಡ ಮಕ್ಕಳಿಗಾಗಿ ಮಾಡೋಣ. ಈಗಂತೂ ಆಗುವುದಿಲ್ಲ. ಮತ್ತೆ ಧ್ಯಾನಕ್ಕೆ ಹೋಗಿಬಿಟ್ಟರು. ಇಲ್ಲಿ ದೊಡ್ಡ ಕುಮಾರಿಯರು ಇದ್ದಾರೆ. ಏನು ಪಾತ್ರ ನಡೆಯುತ್ತದೆ ಎಂದು ಗೊತ್ತಿಲ್ಲ. ಆ ಸಮಯದಲ್ಲಿ ನಿಮ್ಮ ಹೆಸರು ಪ್ರಸಿದ್ಧಿಯಾಗುತ್ತದೆ. ಆರಂಭದಲ್ಲಿ ನೀವು ಬಹಳ ಆಟಗಳನ್ನು ನೋಡಿದ್ದೀರಿ, ನಾವು ನೋಡಿದ್ದನ್ನು ನೀವು ನೋಡಿಲ್ಲ ಎಂದು ಹೇಳುತ್ತಾರೆ. ಈಗಲೂ ತಂದೆ ಹೇಳುತ್ತಾರೆ, ಯಾರು ನೋಡಿದ್ದಾರೋ ಅವರು ಹೊರಟು ಹೋದರು. ಈಗ ನೀವು ಏನನ್ನು ನೋಡುತ್ತೀರೋ ಅದನ್ನು ಅವರು ನೋಡುವುದಿಲ್ಲ. ಕೊನೆಯಲ್ಲಿ ನೀವು ಬಹಳ ಸಾಕ್ಷಾತ್ಕಾರಗಳನ್ನು ಮಾಡುತ್ತೀರಿ. ಹತ್ತಿರ ಬರುತ್ತಾ ಹೋಗುತ್ತೀರಿ. ಮಿರುವ ಮೌತ್ ಮಲುಕಾ ಶಿಖರ್, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ನೀವು ಮಲುಕರಾಗುತ್ತೀರಿ, ಅಂದರೆ ಇಲಿಗಳಾಗುತ್ತೀರಿ ಅಲ್ಲವೇ? ಮಾಯೆ ಆಟ ಆಡಿಸುತ್ತದೆ. ನಂತರ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಿ. ಕೊನೆಯಲ್ಲಿ ಎಂತಹ ಸ್ಥಿತಿ ಬೀರುತ್ತದೆ? ಸಂಪೂರ್ಣ ನಿಶ್ಚಯ ಬುದ್ಧಿ. ಏನೇ ಆದರೂ ಸ್ವಲ್ಪವೂ ಗಾಬರಿಯಾಗುವುದಿಲ್ಲ. ಅಂತಹ ಸ್ಥಿತಿ ಬರಲಿದೆ. ಆದ್ದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾ ಹೋಗಿ. ಸಮಯ ಬಹಳ ಕಡಿಮೆ ಇದೆ. ಪುರುಷಾರ್ಥ ಮಾಡುತ್ತಾ ಹೋಗಿ. ಇದು ಈಶ್ವರೀಯ ಪರಿವಾರವಾಗಿದೆ. ಹೊರಗಡೆಯಂತೂ ಈ ಪರಿವಾರ ಇರುವುದಿಲ್ಲ. 1 ಗಂಟೆ ಪರಸ್ಪರ ಭೇಟಿಯಾಗುತ್ತಾರೆ, ಸೆಂಟರ್ಗೆ ಹೋಗುತ್ತಾರೆ. ಉಳಿದಂತೆ ಅಸುರರ ಜೊತೆಯಲ್ಲೇ ಇರಬೇಕಾಗುತ್ತದೆ. ಕಾಡು ಪ್ರಾಣಿಗಳು ಕೋತಿಗಳನ್ನೇ ನೋಡುತ್ತಿರಬೇಕಾಗುತ್ತದೆ. ಶಾಸ್ತ್ರಗಳಲ್ಲಿ ಏನೇನೋ ಬರೆದಿದ್ದಾರೆ. ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದಿ ಎಷ್ಟೋ ಸಮಯ ವ್ಯರ್ಥವಾಯಿತು ಎಂದು ಈಗ ನೀವು
ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಮನಿ ಮಾಡಿದ್ದೀರಿ. ಕೆಲಸಕ್ಕೆ ಬಾರದ ಮಾತುಗಳನ್ನು ಕೇಳಿ ಸತ್ಯ ಸತ್ಯ ಎನ್ನುತ್ತಾ ಖುಷಿಯಾಗುತ್ತಿದ್ದೀರಿ. ಅವೆಲ್ಲವೂ ಭಕ್ತಿ ಮಾರ್ಗದ ಕಥೆಗಳು. ಭಕ್ತಿಯಲ್ಲಿ ಏನು ಬಿದ್ದಿದೆ? ಭಕ್ತಿ ಮಾರ್ಗದಲ್ಲಿಯೂ ಕೆಲವರು ಬಹಳ ತೀಕ್ಷ್ಣ ಭಕ್ತರಾಗಿರುತ್ತಾರೆ. ಅದನ್ನು ನವದಾ ಭಕ್ತಿ ಎನ್ನುತ್ತಾರೆ. ಇದು ನಿಮ್ಮದು ನವದಾ ಯೋಗವಾಗಿದೆ. ಇದರಿಂದ ಪಾಪಗಳು ಕಟ್ಟಾಗುತ್ತವೆ. ಜ್ಞಾನ ಅಂತೂ ಬಹಳ ಸಹಜವಾಗಿದೆ. ಮಕ್ಕಳಿಗೆ ತಿಳಿಸುವುದಂತೂ ಬಹಳಷ್ಟಿದೆ. ಈಗ ಯಾವುದೇ ವಿಕರ್ಮವನ್ನು ಮಾಡಬಾರದು. ರಾವಣನ ರಾಜ್ಯವು ಯೋಗ ಬಲದಿಂದ ಸಮಾಪ್ತಿಯಾಗುತ್ತದೆ. ಡ್ರಾಮಾ ಅನುಸಾರ ರಾವಣನ ರಾಜ್ಯ ಸಮಾಪ್ತಿಯಾಗಲೇಬೇಕು. ಸತ್ಯಯುಗದಲ್ಲಿ ರಾವಣ ಇರುವುದೇ ಇಲ್ಲ. ಸೂರ್ಯವಂಶಿ ರಾಜಧಾನಿಯೇ ನಡೆಯುತ್ತದೆ. ಅಲ್ಲಿ ನಮ್ಮ ಹಿಂದೆ ಚಂದ್ರವಂಶಿಗಳು ಬರುತ್ತಾರೆ ಎಂದು ಕೂಡ ಗೊತ್ತಿರುವುದಿಲ್ಲ. ಏನೂ ಗೊತ್ತಿರುವುದಿಲ್ಲ. ಇದು ದುಃಖದ ಪ್ರಪಂಚವಾಗಿದೆ, ಅದು ಸುಖದ ಪ್ರಪಂಚವಾಗಿದೆ. ಇದರಲ್ಲಿ ವ್ಯತ್ಯಾಸವಿದೆ. ಗೊಂದಲಕ್ಕೀಡಾಗಬಾರದು. ಯಾರು ಅಲ್ಲಿಗೆ ಹೋಗುವವರೋ ಇಲ್ಲವೋ ಎಂದು ಗೊಂದಲಕ್ಕೀಡಾಗುತ್ತಾರೆ, ಅವರದೂ ದೋಷವಿಲ್ಲ. ಆದ್ದರಿಂದ ನೀವು ಯಾವುದೇ ವಿಷಯದಲ್ಲಿ ಕೋಪ ಮಾಡಿಕೊಳ್ಳುವುದಿಲ್ಲ. ಪಾಪ ತಿಳುವಳಿಕೆ ಇಲ್ಲದವರು ಎಂದು ನಿಮಗೆ ಗೊತ್ತಿದೆ. ಪ್ರಧಾನಮಂತ್ರಿಯೇ ಆಗಿರಲಿ, ಅವರಿಗೆ ವಿಶ್ವದ ಹಿಸ್ಟ್ರಿ ಜಾಗ್ರಫಿಯ ಜ್ಞಾನವೇ ಇಲ್ಲ, ಚಕ್ರವನ್ನು ತಿಳಿದೇ ಇಲ್ಲ. ಈಗ ನಿಮಗೆ ಎಷ್ಟು ತಿಳುವಳಿಕೆ ಸಿಕ್ಕಿದೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು 84 ಜನ್ಮಗಳ ಚಕ್ರವನ್ನು ಪೂರೈಸಿ ಬಂದಿದ್ದೇವೆ. ಒಂದು ವೇಳೆ ಕಡಿಮೆ ಚಕ್ರ ಸುತ್ತಿದ್ದರೆ ನೆನಪಿನಲ್ಲಿಯೂ ಕಡಿಮೆ ಇರುತ್ತಾರೆ. ಎಷ್ಟು ಚಕ್ರ ಕಡಿಮೆ ಸುತ್ತಿರುತ್ತಾರೋ ಅಷ್ಟು ಯೋಗದಲ್ಲಿ ಕಡಿಮೆ ಇರುತ್ತಾರೆ. ಏಕೆಂದರೆ ತಡವಾಗಿ ಬಂದಿರುತ್ತಾರಲ್ಲವೇ. ಯಾರಿಗೂ ಅರ್ಥ ಮಾಡಿಸಲು ಸಾಧ್ಯವಾಗುವುದಿಲ್ಲ. ಬರುವುದು ಕೂಡ ತಡವಾಗಿ. ತ್ರೇತಾಯುಗದ ನಂತರ ಬರುತ್ತಾರೆ. ನೀವು ಮಕ್ಕಳಿಗೆ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ತಿಳುವಳಿಕೆ ಸಿಗುತ್ತದೆ. ಸಂಕ್ಷಿಪ್ತವಾಗಿ ಬೀಜ ಮತ್ತು ವೃಕ್ಷವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಸ್ವದರ್ಶನ ಚಕ್ರ ಬುದ್ಧಿಯಲ್ಲಿ ತಿರುಗುತ್ತಿರುತ್ತದೆ. ಈ ಚಕ್ರದಿಂದ ನಿಮ್ಮ ಪಾಪಗಳು ನಾಶವಾಗುತ್ತವೆ. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ, ಪಾಪಗಳು ಕಟ್ಟಾಗುತ್ತಾ ಹೋಗುತ್ತವೆ. ಅವರು ಕೃಷ್ಣನಿಗೆ ಸ್ವದರ್ಶನ ಚಕ್ರ ತೋರಿಸಿ ಎಲ್ಲರ ಕುತ್ತಿಗೆ ಕತ್ತರಿಸಿದರು ಎಂದು ತೋರಿಸಿದ್ದಾರೆ. ಅಂತಹ ಮಾತೆ ಕೃಷ್ಣನ ಆತ್ಮವು ಅನೇಕ ಜನ್ಮಗಳ ಅಂತ್ಯದಲ್ಲಿ ಸ್ವದರ್ಶನ ಚಕ್ರಧಾರಿಯಾಗುತ್ತಿದೆ. ಆಗ ಪಾಪಗಳು ಕಟ್ಟಾಗುತ್ತವೆ. ಜ್ಞಾನವೂ ಇದೆ. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾರೆ. ಶಿವಬಾಬಾ ಅಂತೂ ಚಕ್ರವನ್ನು ತಿರುಗಿಸುವುದಿಲ್ಲ, ಬ್ರಾಹ್ಮಣರು ತಿರುಗಿಸುತ್ತಾರೆ. ಇದರಿಂದ ವಿಕರ್ಮ ವಿನಾಶವಾಗಲಿ. ನಂತರ ನೀವು ದೇವತೆಗಳಾಗುತ್ತೀರಿ. ಸ್ವದರ್ಶನ ಚಕ್ರದ ಜ್ಞಾನ ನಿಮಗೆ ಸಿಕ್ಕಿದೆ. ಇದು ದೇವಿ ದೇವತೆ ಆಗುವುದಕ್ಕಾಗಿ. ಇದು ನಿಮ್ಮ ಏಮ್ ಆಬ್ಜೆಕ್ಟ್ ಆಗಿದೆ. ನಾವು ಸ್ವದರ್ಶನ ಚಕ್ರವನ್ನು ತಿರುಗಿಸಿ ದೇವತೆಗಳಾಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಮತ್ತೆ 5000 ವರ್ಷಗಳ ನಂತರ ನಿಮಗೆ ಈ ಜ್ಞಾನ ಸಿಗುತ್ತದೆ. ದೇವತೆಗಳಿಗೂ ಈ ಜ್ಞಾನ ಇರುವುದಿಲ್ಲ. ಆಗ ಇವರು ಮತ್ತೆ ಏನು ಹೇಳುತ್ತಾರೆ? ನಮಗೆ ಜ್ಞಾನವಿದೆ ಎಂದು ತಮ್ಮ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಉಳಿದವರಿಗೆ ಯಾರಲ್ಲೂ ಜ್ಞಾನವಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ಯಾರ ಕಣ್ಣುಗಳು ಮುಳುಗುವುದಿಲ್ಲ. ಯಾರು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದಾರೋ ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವುದೇ ಸಂಶಯವಿದ್ದರೆ ಹೊರಟು ಹೋಗುತ್ತಾರೆ, ರಿಫ್ರೆಶ್ ಆಗುತ್ತಾರೆ. ತಂದೆ ಗೊಂದಲದಿಂದ ಹೊರಗೆ ತರುತ್ತಾರೆ. ಅದಕ್ಕಾಗಿಯೇ ಮಧುಬನದ ಗಾಯನವಿದೆ. ನಾವು ಓದಿನಿಂದ ಇದು ಆಗಬೇಕು, ಅಂದರೆ ಶಿಕ್ಷಣದಿಂದ ಲಕ್ಷ್ಮೀನಾರಾಯಣರಾಗಬೇಕು ಎಂದು ನೀವು ಹೇಳುತ್ತೀರಿ. ಆಗ ಅವರು ಇದು ನಿಮ್ಮ ಕಲ್ಪನೆ ಎಂದು ಹೇಳುತ್ತಾರೆ. ಅರೆ, ಪ್ರಧಾನಮಂತ್ರಿ, ಪ್ರೆಸಿಡೆಂಟ್ ಇತ್ಯಾದಿ ಆಗುತ್ತಾರೆ. ಇದು ಕಲ್ಪನೆಯೇ? ಸೃಷ್ಟಿ ಚಕ್ರ ತಿರುಗುತ್ತದೆ. ಇದು ಕಲ್ಪನೆಯೇ? ಯೂನಿವರ್ಸಿಟಿಯಲ್ಲಿ ಓದುತ್ತಾರೆ. ಇದು ಕಲ್ಪನೆಯೇ? ಸ್ವತಃ ತಮಗೆ ಅರ್ಥವಾಗದಂತಹ ಶಬ್ದಗಳನ್ನು
ಮಾತನಾಡುತ್ತಾರೆ. ಕಲ್ಪನೆಯ ಅರ್ಥವೇನು? ಬುದ್ಧಿಯಲ್ಲಿ ಏನು ಬಂತೋ ಅದನ್ನು ಕಲ್ಪಿಸಿದರು. ಅಂತಹವರು ಬರುತ್ತಾರೆ. ಅವರೊಂದಿಗೆ ನಾವೇನು ಮಾತನಾಡಬೇಕು? ತಂದೆ ಕೋಪ ಮಾಡಿಕೊಳ್ಳಲು ಸಾಧ್ಯವಿಲ್ಲವಷ್ಟೇ. ಯಾರಾದರೂ ಕೋಪ ಮಾಡಿಕೊಂಡರೆ ತಂದೆಯ ನಿಂದನೆ ಮಾಡಿಸುತ್ತಾರೆ. ನಾನು ಅಂತಹ ಕರ್ಮ ಮಾಡಿದರೆ ಎಂಬ ಭಯ ಇವರಿಗೂ ಇದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಎಲ್ಲ ದುಃಖಗಳು ದೂರವಾಗಲಿವೆ ಎಂದು ಮಕ್ಕಳು ತಿಳಿದಿದ್ದಾರೆ. ಏಕೆಂದರೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ. ಎಲ್ಲ ಮನುಷ್ಯರ ದುಃಖಗಳು ದೂರವಾಗುತ್ತವೆ. ದೇವತೆಗಳು ಸುಖಧಾಮದ ಮಾಲೀಕರೇ ಆಗಿದ್ದಾರೆ. ಇನ್ನು ಸ್ವಲ್ಪ ಸಮಯ ಬಾಕಿ ಇದೆ. ನೆನಪಿನ ಯಾತ್ರೆಯಲ್ಲಿ ದುರ್ಬಲರಾಗಿದ್ದಾರೆ. ಆದಷ್ಟು ತಂದೆಯನ್ನು ನೆನಪು ಮಾಡಬೇಕು. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹರ್ಷಿತರಾಗಿರುತ್ತಾರೆ. ಎಷ್ಟು ತಂದೆಯನ್ನು ನೆನಪು ಮಾಡಿ ಆಸ್ತಿಯನ್ನು ನೆನಪು ಮಾಡುತ್ತಾರೋ ಅಷ್ಟು ಹೃದಯದಲ್ಲಿ ಖುಷಿಯಾಗುತ್ತದೆ. ಇವರು ಮಗುವೇ ಅಲ್ಲವೇ? ಆದ್ದರಿಂದ ಇವರ ಸಂಬಂಧಿಕರು ಅಥವಾ ಪ್ರಜೆಗಳು ಎಲ್ಲರೂ ಖುಷಿ. ಯಥಾ ರಾಜ ರಾಣಿ ತಥಾ ಪ್ರಜಾ ಎವರ್ ಹ್ಯಾಪಿ ಆಗುತ್ತಾರಲ್ಲವೇ? ತಾಯಂದಿರು ಅಂದರೆ ಮಾತೆಯರು ಕೃಷ್ಣನನ್ನು ನೋಡಿ ಇನ್ನೂ ಖುಷಿಯಾಗುತ್ತಾರೆ. ಮಾತೆಯರನ್ನು ಮುಂದೆ ಪುರುಷರನ್ನು ಹಿಂದೆ ಇಡುತ್ತಾರಲ್ಲವೇ? ಅಂದರೆ ಲಕ್ಷ್ಮಿ ಆಗಬೇಕಾದರೂ ಒಂದೇ ಮಾತು, ನಾರಾಯಣ ಆಗಬೇಕಾದರೂ ಒಂದೇ ಮಾತು, ಪುರುಷಾರ್ಥ ಮಾಡಬೇಕು. ಆದರೆ ಮಾತೆಯರಿಗೆ ಹೆಚ್ಚು ಗೌರವವಿದೆ. ಮೊದಲು ಲಕ್ಷ್ಮಿ, ನಂತರ ನಾರಾಯಣ. ನೀವು ನನಗೆ ಹಳೆಯ ಪ್ರೇಮಿಗಳು. ಆಸ್ತಿಯನ್ನು ಪಡೆಯಲು ನೆನಪು ಮಾಡುತ್ತೀರಿ. ಅಂದರೆ ಬಹಳ ಸಮಯದಿಂದ ಜನ್ಮ ಜನ್ಮಾಂತರ ಭಗವಂತನನ್ನು ನೆನಪು ಮಾಡ್ತಾ ಬಂದಿದ್ದೇವೆ. ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಾಬಾ ಪ್ರತಿ 5,000 ವರ್ಷಗಳಿಗೊಮ್ಮೆ ಬರುತ್ತಾರೆ ಎಂದು ನಿಮಗೆ ತಿಳಿದಿದೆ. ಈಗ ಸಿಗುವ ನಾಲೆಡ್ಜ್ ಮತ್ತೆ ಮರೆಯಾಗಿ ಬಿಡುತ್ತದೆ. ಮತ್ತೆ ಚಕ್ರ ತಿರುಗುತ್ತಿರುತ್ತದೆ. ಏನಾಗುತ್ತದೆಯೋ ಅದು ರೀಲ್ ತಿರುಗುತ್ತಾ ಇರುತ್ತದೆ. ಇದೆಲ್ಲವೂ ಅರ್ಥ ಮಾಡಿಕೊಳ್ಳುವ ವಿಷಯಗಳು. ಬೇಹದ್ದಿನ ಪಾತ್ರ ಎಷ್ಟು ದೊಡ್ಡದಿದೆ. ಇದನ್ನು ಪ್ರಾಕೃತಿಕ ಎಂದೇ ಹೇಳಲಾಗುತ್ತದೆ. ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದಿಲ್ಲ. ಈಗ ನೀವು ಮಕ್ಕಳ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತವೆ. ಪವಿತ್ರ ಆತ್ಮರಾಗುತ್ತೀರಿ. ತಂದೆ ಎಲ್ಲ ಮಕ್ಕಳನ್ನು ತೃಪ್ತಿಪಡಿಸುತ್ತಾರೆ. ಇದರಲ್ಲಿ ಖುಷಿ ಇರಬೇಕು. ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗಬೇಕು. ಈಗಿನ್ನು ತಮೋ ಪ್ರಧಾನರಿಂದ ತಮೋಗೆ ಬಂದಿದ್ದೀರಿ. ತಮೋ ಪ್ರಧಾನ ಮುಗಿಯಿತು. ಯಾವಾಗ ಬ್ರಾಹ್ಮಣರಾದಿರೋ ಮತ್ತೆ ತಮೋ ರಜೋ ಸತೋಗೆ ಬರಬೇಕು. ಸತೋ ಪ್ರಧಾನದವರೆಗೆ ತಲುಪಲೇಬೇಕು. ಪ್ರತಿಯೊಬ್ಬ ಮಗುವಿಗೂ ಗೊತ್ತಿದೆ ನಾವು ಸತೋ ಪ್ರಧಾನರಾಗಿದ್ದೆವು ಎಂದು, ಮತ್ತೆ ಹೇಗೆ ಏಣಿ ಇಳಿದೆವು ಎಂದು. ಈಗ ಎಷ್ಟು ಸತೋ ಪ್ರಧಾನ ಆಗುತ್ತಾ ಹೋಗುತ್ತೀರೋ ಮತ್ತೆ ಅಮರಪುರಿಗೆ ಬಂದು ಬಿಡುತ್ತೀರಿ. 5,000 ವರ್ಷಗಳ ಮೊದಲು ಅಮರಪುರಿ ಇತ್ತು. ಆದ್ದರಿಂದ ಈಗ ಪುರುಷಾರ್ಥ ಮಾಡಬೇಕು. ಮಧ್ಯದಲ್ಲಿ ಮಾಯೆಯ ಯುದ್ಧವೂ ಇದೆ. ಮಕ್ಕಳು ಸದಾ ಹರ್ಷಿತರಾಗಿರಬೇಕು. ತಂದೆಯನ್ನು ನೋಡಿ ರೋಮಾಂಚನವಾಗಬೇಕು. ಮಾತೆಯರಿಗೆ ಇನ್ನೂ ಜಾಸ್ತಿ ಆಗುತ್ತದೆ. ಏನೂ ಓದಿಲ್ಲದಿದ್ದರೂ ಪರವಾಗಿಲ್ಲ. ಯಾವುದೇ ಶಾಸ್ತ್ರಗಳ ಜ್ಞಾನ ಬುದ್ಧಿಯಲ್ಲಿ ಇಲ್ಲದಿದ್ದರೂ ಒಳ್ಳೆಯದು. ನಾವು ಆತ್ಮ, ನಮ್ಮ ತಂದೆ ಪರಮಾತ್ಮ ಎಂಬುದನ್ನಂತೂ ಅರ್ಥ ಮಾಡಿಕೊಂಡಿದ್ದೀರಿ. ಇದು ಬಹಳ ಸಹಜವಾಗಿದೆ. ಕೇವಲ ತಂದೆಯನ್ನು ನೆನಪು ಮಾಡಿ ಒಮ್ಮೆ ಚಕ್ರವನ್ನು ಅರ್ಥ ಮಾಡಿಕೊಳ್ಳಿ. ನಂತರ ವಿದೇಶಕ್ಕೆ ಹೋಗಿ, ಎಲ್ಲೇ ಹೋಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಊಟ ಯಾರ ಕೈಯಿಂದ ಸಿಗುತ್ತದೆ ಎನ್ನುವುದು ಅಡ್ಡಿಯಿಲ್ಲ. ನೆನಪಿನ ಬಲದಿಂದ ನೀವು ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುತ್ತೀರಿ. ಅಂದ ಮೇಲೆ ಈ ಊಟ ಯಾವ ಲೆಕ್ಕ? ಬಾಬಾರವರಲ್ಲಿ ಕೇಳುತ್ತೀರಿ. ಇಲ್ಲದಿದ್ದರೆ ಕೆಲವರು ಅವಮಾನವಾಯಿತೆಂದು ಭಾವಿಸುತ್ತಾರೆ. ಆದ್ದರಿಂದ ಯಾರಿಗೂ ಅವಮಾನವಾಗುವಂತಹ ಕೆಲಸ ಮಾಡಬಾರದು. ಇದು ಪಕ್ಕಾ ಇದೆ. ತಂದೆ ತಿಳಿಸುತ್ತಿದ್ದಾರೆ. ದಾದಾ ಅಲ್ಲ, ಇವರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಇವರಿಗಾಗಿಯೇ ತಂದೆ ತಿಳಿಸುತ್ತಾರೆ. ಇವರೂ ತಿಳಿದುಕೊಳ್ಳುತ್ತಾರೆ. ಇವರ ಅನೇಕ ಜನ್ಮಗಳ ಅಂತ್ಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ. ರಥ ಬೇಕಲ್ಲವೇ?
ಶಿವಬಾಬರನ್ನು ನೆನಪು ಮಾಡಿ ಮಿಲನ ಮಾಡಬೇಕು. ಈ ಶರೀರ ಧರಿಸಬೇಕು. ಇದು ಪದ್ಧತಿ ಹೊರಟು ಹೋಗುತ್ತದೆ. ಬಹಳಷ್ಟು ಮಕ್ಕಳಿರುತ್ತಾರೆ. ಮುಂದೆ ಹೋಗುತ್ತಾ ಏನಾಗುತ್ತದೆ ಎಂದು ನೋಡಿ. ದೇವತೆಗಳಾದಾಗ ದೇವತೆಗಳ ಮಹಿಮೆಯೇ ಮತ್ತೆ ಬರುತ್ತದೆ. ಈ ಸಮಯದಲ್ಲಿ ನಿಮ್ಮ ಮಹಿಮೆ ತಂದೆಯ ಸಮಾನ ಇದೆ. ಮತ್ತು ತಮ್ಮ ರಾಜಧಾನಿಗೆ ಹೋದಾಗ ಮಹಿಮೆ ಬೇರೆಯಾಗುತ್ತದೆ. ತಂದೆ ಕುಳಿತು ಸಂಪೂರ್ಣ ನಿರ್ವಿಕಾರಿ, ಸರ್ವಗುಣ ಸಂಪನ್ನ, ಪವಿತ್ರರನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಮಕ್ಕಳು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಉನ್ನತ ಪದವಿ ಪಡೆಯುತ್ತಾರೆ. ಬೇಹದ್ದಿನ ಮಾಲೀಕತನದಲ್ಲಿ 21 ಜನ್ಮಗಳು ನೀವು ಸುಖವನ್ನು ಅನುಭವಿಸುತ್ತೀರಿ. ಅನೇಕ ಬಾರಿ ನೀವು ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಈಗ ಮತ್ತೆ ದೇವತೆಗಳಾಗುತ್ತಿದ್ದೀರಿ. ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ತಂದೆಯನ್ನು ನೆನಪು ಮಾಡಿ. ಅಕಾಲ ಮೂರ್ತಿ ಆತ್ಮನ ಸಿಂಹಾಸನ ಶರೀರವಾಗಿದೆ ಎಂದು ತಂದೆಗೆ ಗೊತ್ತಿದೆ. ಅವರು ಅಕಾಲ್ ಎಂದು ಹೆಸರು ಇಟ್ಟುಕೊಂಡಿದ್ದಾರೆ. ಅರ್ಥವನ್ನು ತಿಳಿಯುವುದಿಲ್ಲ. ಅಕಾಲ್ ಎಂದರೆ ಯಾರನ್ನು ಕಾಲ ತಿನ್ನುವುದಿಲ್ಲವೋ ಇದು ಅವರ ಶರೀರವಾಗಿದೆ. ಈಗ ಮಕ್ಕಳು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ತಂದೆ ಹೇಳುತ್ತಾರೆ, ಸಮಯ ಕಡಿಮೆ ಇದೆ. ಶರೀರದ ಮೇಲೆ ಭರವಸೆ ಇಲ್ಲ. ನಡೆಯುತ್ತಾ ನಡೆಯುತ್ತಾ ಮೃತ್ಯುವೂ ಬರುತ್ತದೆ. ಆದ್ದರಿಂದ ಏನು ಮಾಡಬೇಕೋ ಅದನ್ನು ಮಾಡಿಕೊಳ್ಳಬೇಕು. ವಾನಪ್ರಸ್ಥ ತೆಗೆದುಕೊಳ್ಳುತ್ತಾರೆಂದರೆ ಏನೆಲ್ಲ ಹಂಚಬೇಕೋ ಮಾಡಬೇಕು ಅದನ್ನು ಮೊದಲೇ ಮಾಡಬೇಕು. ಇಲ್ಲದಿದ್ದರೆ ಆ ಮಾತೇ ಕೇಳಬೇಡಿ. ಆಸ್ತಿಗಾಗಿ ಪರಸ್ಪರ ಜಗಳವಾಡುತ್ತಾರೆ. ಬಾಬಾ ಕೇಳುತ್ತಾರೆ, ನಿಮಗೆ ಎಷ್ಟು ಮಕ್ಕಳಿದ್ದಾರೆ? 4. ಒಂದನ್ನು ಸೇರಿಸಿ ಹೇಳಿದಾಗ 5 ಜನ ಎಂದು ಹೇಳುತ್ತಾರೆ. ಸರಿ, 5ನೆಯವನಿಗೂ ಪಾಲು ಸಿಗಲಿ. ಈ ಮಗುವಂತೂ ನಿಮ್ಮ ಬಹಳ ಕಲ್ಯಾಣ ಮಾಡುವವರು. ಬೇರೆ ಮಕ್ಕಳು ಇವರು ಮಾಡಿದಷ್ಟು ಕಲ್ಯಾಣ ಮಾಡುವುದಿಲ್ಲ. ಈ ಮಗು ಅಂದರೆ ಶಿವಬಾಬಾ ನಿಮ್ಮ ಮೇಲೆ ಬಲಿಹಾರಿಯಾಗುತ್ತಾರೆ ಎಂದು ನೀವು ಹೇಳುತ್ತಾ ಬಂದಿದ್ದೀರಿ. ಹಾಗಾದರೆ ಆ ಮಾತು ಎಲ್ಲಿ? ಅಂದರೆ ಬಾಬನೂ ನಿಮ್ಮ ಮಗು ಅಂತ ನೀವು ಅಂದ್ಕೊಂಡಿದ್ದೀರಿ ಅಂದಮೇಲೆ ಬಾಬನ ಪಾಲೆಲ್ಲಿ? ಶರೀರ ಬಿಟ್ಟು ವಿಲ್ ಮಾಡುತ್ತೀರಾ? ಆಗ ಏನೂ ಆಗುವುದಿಲ್ಲ. ತಂದೆ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸುತ್ತಾರೆ. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮಾಯೆಯಲ್ಲಿ ಸಿಲುಕಿಕೊಳ್ಳಬೇಡಿ. ವಾನಪ್ರಸ್ಥ ಸ್ಥಿತಿಯೂ ಇದೆ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಲೆಕ್ಕ ಕೊಟ್ಟು ಬಿಡಿ. ಈ ಮಗು ಹೀಗಿದ್ದಾನೆ, ನಮಗೆ ಹಣ ಬೇಕು ಎಂದರೆ ಸರಿ, ತೆಗೆದುಕೊಂಡು ಹೋಗಿ. ಕೊನೆಯವರೆಗೂ ಟ್ರಸ್ಟಿಯಾಗಿದ್ದಾರೆ. ನೀವು ತಂದೆಯ ಶ್ರೀಮತದಂತೆ ನಡೆಯಿರಿ. ಇವರ ಶ್ರೀಮತದಿಂದ ಖರ್ಚು ಮಾಡಿ. ಬಾಬಾ ಯಾರಿಗೂ ಬೇಡ ಎನ್ನುವುದಿಲ್ಲ. ಅಂದರೆ ನಿಮ್ಮ ಹಣ ನೀವು ಖರ್ಚು ಮಾಡ್ತೀರಂದ್ರು ಶ್ರೀಮತದನುಸಾರವಾಗಿ ಖರ್ಚು ಮಾಡಿರಿ. ಮಕ್ಕಳ ಮದುವೆ ಇತ್ಯಾದಿಗಳನ್ನು ಮಾಡುವುದಾದರೆ, ಅದಕ್ಕೂ ನೀವು ಖರ್ಚು ಮಾಡುವುದಾದರೆ ನಿಮ್ಮ ಶಕ್ತಿಗನುಸಾರವಾಗಿ ಖರ್ಚು ಮಾಡಿರಿ. ಎಲ್ಲವನ್ನೂ ಬಾಬನಿಗೆ ಕೇಳಿ ಮಾಡಿ. ಆದರೆ ಯಾವುದೇ ಪಾಪದ ಕೆಲಸ ಮಾಡಬೇಡಿ. ಪಾಪಾತ್ಮರು ಪಾಪದ ಕೆಲಸವನ್ನೇ ಮಾಡುತ್ತಾರೆ. ಗಂಧರ್ವ ವಿವಾಹ ಮಾಡಿದರೂ ಬುದ್ಧಿ ಜೋತಾಡುತ್ತಿರುತ್ತದೆ. ನೆನಪು ಬರುವಂತಹದ್ದನ್ನು ಏಕೆ ಮಾಡಬೇಕು? ಕೊನೆಯಲ್ಲಿ ತಂದೆಯನ್ನು ಬಿಟ್ಟು ಬೇರೇನೂ ನೆನಪು ಬಾರದಿದ್ದಾಗ ಮಾತ್ರ ಸ್ಕಾಲರ್ಶಿಪ್ ಸಿಗುತ್ತದೆ. ವಿಶ್ವದ ಮಾಲೀಕರಾಗುತ್ತೀರಿ. ಅದನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ. ಸಂಪೂರ್ಣ ಆಕಾಶ, ಭೂಮಿ ಇತ್ಯಾದಿಗಳಿಗೆ ನೀವು ಮಾಲೀಕರಾಗುತ್ತೀರಿ. ನಾನು ನಿಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ಅಂತಹ ತಂದೆಯನ್ನು ಎಷ್ಟು ಖುಷಿಯಿಂದ ನೆನಪು ಮಾಡಬೇಕು. ಮ್ಯೂಸಿಯಂ ಇತ್ಯಾದಿಗಳನ್ನು ಏಕೆ ಮಾಡಬಾರದು? ಅದರಿಂದ ಅನೇಕರ ಕಲ್ಯಾಣವಾಗುತ್ತದೆ. ಬಹಳಷ್ಟು ಪ್ರಜೆಗಳು ತಯಾರಾಗುತ್ತಾರೆ. ನಿಮ್ಮದೇ ಪುಣ್ಯವಾಗುತ್ತದೆ. ಬಹಳ ಉನ್ನತವಾಗಿ ಏರುತ್ತೀರಿ. 3ನೇ 4ನೇ ರಾಜ ಇತ್ಯಾದಿ. ಆದರೆ ನಿಮ್ಮ ಪ್ರಜೆಗಳೂ ಆಗುತ್ತಾರಲ್ಲವೇ? ನಿಮ್ಮ ಹಿರಿಯರದು ಉದ್ಧಾರವಾಗುತ್ತದೆ. ಎಲ್ಲ ವಿಷಯಗಳನ್ನು ತಿಳಿಸುತ್ತಾರೆ. ಮತ್ತೆ ತಂದೆ ಹೇಳುತ್ತಾರೆ,
ಇದು 1 ಸೆಕೆಂಡಿನ ವಿಷಯ. 1 ಸೆಕೆಂಡಿನಲ್ಲಿ ವಿಶ್ವದ ಮಾಲೀಕರು ಹೇಗೆ ಆಗಬಹುದು ಎಂಬುದನ್ನು ಬಂದು ಅರ್ಥ ಮಾಡಿಕೊಳ್ಳಿರಿ. ಪ್ರಲೋಭನೆಯಂತೂ ಎಷ್ಟೊಂದು ದೊಡ್ಡದಿದೆ. ಬೋರ್ಡ್ ಹಾಕಿರಿ. ನಷ್ಟದ ಮಾತೇನಿಲ್ಲ. ನೀವು ತಂದೆಯ ಪರಿಚಯವನ್ನೇ ಕೊಡುತ್ತೀರಿ. ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಕಟ್ಟಾಗುತ್ತವೆ. ನೀವು ದೇವತೆಗಳಾಗುತ್ತೀರಿ. ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸುತ್ತಾರೆ. ಮ್ಯೂಸಿಯಂನಲ್ಲಿ ತಿಳಿಸಿ, ಇವರು ಯಾರು? ಇವರು ಪಾವನ ದೇವತೆ, ಪತಿತರು. ನಿಮಗೆ ನಾಚಿಕೆ ಆಗುವುದಿಲ್ಲವೇ? 84 ಜನ್ಮಗಳ ನಂತರ ನಿಮ್ಮ ಸ್ಥಿತಿ ಹೀಗಾಗಿದೆ. ನೀವು ದೇವತೆಗಳ ಪೂಜಾರಿಗಳು. ಖಂಡಿತವಾಗಿಯೂ ಇವರ ಕುಲದವರೇ ಇರಬೇಕು. ಮಾತನಾಡುವಂತಹ ಬಹಳ ರಮಣೀಕ ಮೂರ್ತಿಗಳಾಗಿದ್ದೀರಿ. ಈ ಲಕ್ಷ್ಮೀನಾರಾಯಣರು ಮನುಷ್ಯರಿಂದ ದೇವತೆಗಳಾದರಲ್ಲವೇ? ನೀವು ಮನುಷ್ಯರು, ನಂತರ ಇವರು ದೇವತೆಗಳಾಗುತ್ತಾರೆ. ನೀವೇಕೆ ಅಸುರರಾಗುತ್ತೀರಿ? ನಾವು ಕಾಮುಕರು ಎಂದು ಹೇಳುತ್ತಾರೆ. ಇವರನ್ನು ನೋಡಿ, ಅಂದರೆ ಲಕ್ಷ್ಮೀನಾರಾಯಣರನ್ನು ನೋಡಿರಿ. ಇವರು ಯಾರು? ನೀವು ದೇವತಾ ಕುಲದವರಾಗಿದ್ದೀರಿ. ಆದ ಕಾರಣ ಅವರನ್ನು ಪೂಜಿಸುತ್ತೀರಲ್ಲವೇ? ಈಗ ಮತ್ತೆ ಇವರ ಸಮಾನ ಆಗುತ್ತಿದ್ದೀರಿ. ಆದ್ದರಿಂದ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಕಲ್ಮಶ ಹೊರಟು ಹೋಗುತ್ತದೆ. ಬೇರೆ ಯಾವ ಉಪಾಯವಿಲ್ಲ. ನನ್ನ ಪೂಜಾರಿಗಳು ಯಾರಿದ್ದಾರೋ ಅವರ ಬಳಿ ಹೋಗಿ ಎಂದು ತಂದೆ ಹೇಳುತ್ತಾರೆ. ಅವರು ದೇವಾಲಯಗಳಲ್ಲಿಯೂ ಸಿಗುತ್ತಾರೆ. ಗಂಗೆಯ ಬಳಿ ಹೋಗಿ ಎಂದು ತಿಳಿಸಿ. ಆತ್ಮ ಶುದ್ಧವಾಗಬೇಕು. ಅದು ಆತ್ಮ ಶುದ್ಧವಾಗಬೇಕೆಂದರೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆಗುತ್ತದೆ. ನೀವು ಗಂಗಾ ಸ್ನಾನ ಮಾಡಿ ಎಂದು ತಂದೆ ಶ್ರೀಮತ ಕೊಡುತ್ತಾರೆ. ಉಳಿದಂತೆ ಈ ಕಾಡುತನದ ಬುದ್ಧಿಯನ್ನು ಬಿಡಿ. ಹೀಗೆ ತಂದೆಯನ್ನು ನೆನಪು ಮಾಡುತ್ತಾ ಯೋಗಯುಕ್ತರಾಗಿ ನೀವು ತಿಳಿಸಿದರೆ ಅನ್ಯರು ಎದ್ದು ನಿಲ್ಲುತ್ತಾರೆ. ಓಂ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಧೈರ್ಯವಾನ್ ಭವ. ಧೈರ್ಯ ಬ್ರಾಹ್ಮಣ ಜೀವನದ ಮರುಜೀವ ಜನ್ಮದ ಉಸಿರಾಗಿದೆ. ತಂದೆಯಿಂದ ಸಹಾಯ ಪಡೆಯುವ ಮಾರ್ಗವೇ ಧೈರ್ಯ. ಕೇಳಿದರೆ ಸಹಯೋಗ ಕೊಡುವ ತಂದೆ ಅಲ್ಲ. ಏನೇ ಆಗಲಿ, ಎಂತಹದ್ದೇ ಪರಿಸ್ಥಿತಿ ಬರಲಿ, ಧೈರ್ಯವನ್ನು ಎಂದಿಗೂ ಬಿಡಬಾರದು. ಅಂದರೆ ಬಾಬನ ಸಹಯೋಗ ಬೇಕು ಅಂದರೂ ಧೈರ್ಯದಿಂದ ಮುಂದೆ ಹೆಜ್ಜೆ ಇಡ್ರಿ. ಆವಾಗ ಬಾಬನ ಸಹಯೋಗ ಸಿಗತ್ತೆ. ಸುಮ್ಮನೆ ಕೇಳಿದರೆ ಬಾಬನ ಸಹಯೋಗವೂ ಸಿಗೋದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.